ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮಪಗ್ರಹೇ ಯನ್ನತ್ವಾ ಗತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಷೋಡಶ ಸಂಸ್ಕಾರಗಳು ವಾಸ್ತವದಲ್ಲಿ ಏನು ಆಚರಣೆ ಇದೆ ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಸಂಸ್ಕಾರಗಳು ಅಂದರೆ ಏನು, ಸಂಸ್ಕಾರದ ಉದ್ದೇಶ ಏನು, ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು, ಆತ್ಮದ ಶ್ರೇಯಸ್ಸಿಗೋಸ್ಕರ ಮಾಡತಕ್ಕಂಥದ್ದ ಅಥವಾ ದೇಹದ ಅಭಿವೃದ್ಧಿ ಅಥವಾ ದೇಹದ ಒಂದು ಅತ್ಯುನ್ನತ ಔನ್ನತ್ಯಕ್ಕೆ ಹೋಗುವುದಕ್ಕೆ ಮಾಡತಕ್ಕಂಥದ್ದ, ಇದು ಆತ್ಮ ಸಂಸ್ಕಾರವೋ ದೇಹ ಸಂಸ್ಕಾರವೋ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದು. ಈ ಗರ್ಭಾಧಾನ ಕ್ರಿಯೆಯನ್ನು ಅಂದರೆ ನಿಷೇಕ ಅಥವಾ ಪ್ರಸ್ಥ ಯಾವ ಸಮಯದಲ್ಲಿ ಯಾವ ಸಮಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಂದರೆ ಪ್ರಾಣಿಗಳ ರೀತಿಯಲ್ಲಿ ಮನುಷ್ಯ ಅನ್ನತಕ್ಕಂಥದ್ದು ವಿಶೇಷವಾಗಿ ಬುದ್ಧಿಶಕ್ತಿ ಜ್ಞಾನ ಅನ್ನತಕ್ಕಂಥದ್ದು ವಿವೇಚನೆಯಲ್ಲೂ ಕೂಡ ಮನುಷ್ಯನಿಗಿದೆ. ಆದ್ದರಿಂದ ಕಾಮಾತುರಾಣ ಈ ಲೈಂಗಿಕ ಕ್ರಿಯೆ ಅಥವಾ ಮೈಥುನ ಕ್ರಿಯೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಪ್ರಮುಖವಾಗಿರತಕ್ಕಂಥದ್ದಲ್ಲ. ವಿವೇಚನೆಯಿಂದ ಯೋಚಿಸಿ ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದನ್ನು ಮಾಡತಕ್ಕಂಥ ಪ್ರಮುಖವಾಗಿರುವುದರಿಂದ ಇದಕ್ಕೆ ಯಾವುದು ಸೂಕ್ತವ ಅಂದರೆ ರಾತ್ರಿ ಸಮಯದಲ್ಲಿ 2ನೇ ಯಾಮದ ನಂತರದಲ್ಲಿ ಈ ಗರ್ಭಾಧಾನ ಅನ್ನತಕ್ಕಂತಹ ಸಂಸ್ಕಾರ ಏರ್ಪಟ್ಟಾಗ ಅದು ಉತ್ತಮವಾದಂತಹ ಸಂತಾನಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಈ ಸಮಯ, ಆ ದಿವಸಗಳು, ಅದರಲ್ಲಿ ಮುಹೂರ್ತ, ಅದರಲ್ಲಿ ಇನ್ನು ಉತ್ತರಾಯಣವನ್ನು ನಾವು ತೆಗೆದುಕೊಂಡ್ರೆ ಅದು ಇನ್ನೂ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ. ಉತ್ತರಾಯಣದಲ್ಲಿ ವಿವಾಹ ಎಲ್ಲ ಶುಭ ಕಾರ್ಯಗಳು ಕೂಡ ಶ್ರೇಷ್ಠವಾಗಿರತಕ್ಕಂಥದ್ದು. ಆದ್ದರಿಂದ ಸೂರ್ಯಪ್ರಧಾನವಾಗಿರತಕ್ಕಂತಹ ಅಯನದಲ್ಲಿಯೂ ಕೂಡ ಈ ಗರ್ಭಾಧಾನ ಅನ್ನತಕ್ಕಂಥದ್ದು ಶ್ರೇಷ್ಠವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಕೂಡ ನಾವು ಪ್ರಮುಖವಾಗಿ ನೋಡಿಕೊಳ್ಳಬೇಕಾಗುತ್ತೆ. ಇನ್ನು ಪುರುಷ ಮತ್ತು ಸ್ತ್ರೀ ಯಾವ ರೀತಿಯಾಗಿರಬೇಕು, ಶುದ್ಧವಾದಂತಹ ಆಹಾರವನ್ನು ಸೇವನೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆಹಾರ ಶುದ್ಧಿ ಸತ್ವಶುದ್ಧಿ ಅಂತೇಳಿ ಹೇಳಿದ್ದಾರೆ. ನೀವು ಯಾವ ರೀತಿಯ ಆಹಾರವನ್ನು ಸೇವಿಸುತ್ತೀರೋ ಅದಕ್ಕೆ ಸರಿಯಾಗಿ ನಿಮ್ಮ ಬುದ್ಧಿ ಸ್ವಭಾವ ಅನ್ನತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಆ ವಿವಾಹದ ಸಮಯದಲ್ಲಿ, ಆ ವಿವಾಹದ ಪೂರ್ವದಲ್ಲಿಯೇ ಈ ಗರ್ಭಾಧಾನದ ಒಂದು ಸಂಸ್ಕಾರ ಏನು ಮುಹೂರ್ತ ಇದೆ ಅದಕ್ಕೆ ಪೂರ್ವದಲ್ಲಿಯೇ ಒಂದು 16 ದಿವಸಗಳ ಮೊದಲೇ ಸಾತ್ವಿಕವಾದಂತಹ ಆಹಾರವನ್ನು ತೆಗೆದುಕೊಳ್ತಾ ಇದ್ದು, ನಂತರದಲ್ಲಿ ಗರ್ಭಾಧಾನ ಸಂಸ್ಕಾರ ಏರ್ಪಟ್ಟರೆ ಒಳ್ಳೆಯ ಮಕ್ಕಳು, ಸತ್ವಗುಣ ಸಂಪನ್ನರಾಗಿರತಕ್ಕಂತಹ ಮಕ್ಕಳು ಹುಟ್ಟುತ್ತಾರೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಆಹಾರ ಶುದ್ಧಿ, ಆಹಾರ ನಿಯಮವನ್ನು ಪಾಲನೆ ಮಾಡತಕ್ಕಂಥದ್ದು ತುಂಬ ಪ್ರಮುಖವಾಗಿರತಕ್ಕಂಥ. ಆದ್ದರಿಂದಲೇ ಕೆಲವೊಂದು ಸಂಪ್ರದಾಯಗಳಲ್ಲಿ ವಿವಾಹದ ಪೂರ್ವದಲ್ಲಿ ಅಂದರೆ 10 ದಿವಸ ಮೊದಲೇ ಈ ಕೆಲವೊಂದು ನಾಂದಿ ಇಂತಹ ಪ್ರಕ್ರಿಯೆಗಳನ್ನು ಮಾಡಿ ಆ ಮೂಲಕ ಆ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಅನ್ನತಕ್ಕಂಥದ್ದನ್ನು ಮಾಡತಕ್ಕಂಥದ್ದಕ್ಕೆ ಕೆಲವೊಂದು ಸಂಸ್ಕಾರಗಳು ಇದೆ. ಅದನ್ನು ವಿವಾಹದ ಪೂರ್ವದಲ್ಲಿ, ಅದರಲ್ಲೂ 10 ದಿವಸದ ಮೊದಲೇ ಮಾಡತಕ್ಕಂತಹದ್ದು ಕೂಡ ನಮ್ಮ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ನಾವು ನೋಡ್ತೀವಿ. ಅದು ಹಿನ್ನೆಲೆ ಇದೇ ಕಾರಣ. ಅವರು ಆಹಾರ ನಿಯಮವನ್ನು ಪಾಲನೆಯನ್ನು ಮಾಡಲಿ, ಬ್ರಹ್ಮಚರ್ಯವನ್ನು ಅನುಸರಿಸಲಿ ಬ್ರಹ್ಮಚರ್ಯ ಅಂತಂದರೆ ಕೇವಲ ಮನಸ್ಸಿನಿಂದ ಅಥವಾ ನಮ್ಮ ವ್ಯವಹಾರದಲ್ಲಿ, ಲೌಕಿಕ ವ್ಯವಹಾರದಲ್ಲಿ ಅಂತಹ ಯೋಚನೆಗಳು ಬಂದರೂ ಕೂಡ ಬ್ರಹ್ಮಚರ್ಯ ನಷ್ಟ ಆಗುತ್ತೆ. ಆದ್ದರಿಂದ ಬ್ರಹ್ಮಚರ್ಯ ಅನ್ನತಕ್ಕಂಥದ್ದು ವ್ಯಾಖ್ಯಾನ ಬೇರೆ ಬೇರೆ ರೀತಿಯಾಗಿ ಇದೆ. ಆದ್ದರಿಂದ ಆ ವಿವಾಹದ ಪೂರ್ವದಲ್ಲಿಯೂ ಆದರೂ ಕೂಡ ಸ್ನಾತಕನಾಗಿರತಕ್ಕಂತಹ ವರ ತುಂಬ ಬ್ರಹ್ಮಚರ್ಯದಲ್ಲಿ ಇರಬೇಕು. ಆಹಾರ ನಿಯಮವನ್ನು ಪಾಲನೆಯನ್ನು ಮಾಡಬೇಕು. ಆಹಾರ ಶುದ್ಧಿ ಸತ್ವಶುದ್ಧಿ ಅಂತೇಳಿ ಹೇಳಿದ್ದಾರೆ. ಸತ್ವಶುದ್ಧಿ ಧ್ರುವೋಸ್ಮೃತಿ ಅಂದರೆ ಒಳ್ಳೆಯ ಬುದ್ಧಿ, ಒಳ್ಳೆಯ ವಿಚಾರ, ಒಳ್ಳೆಯ ವಿವೇಚನೆ, ಒಳ್ಳೆಯ ರೀತಿಯಾಗಿರತಕ್ಕಂತಹದ್ದೇ ಮನಸ್ಸಿಗೆ ಬರುತ್ತೆ ಆಹಾರ ಚೆನ್ನಾಗಿದ್ದರೆ. ಆಹಾರ ಚೆನ್ನಾಗಿದ್ದು ಸತ್ವಶುದ್ಧಿಯಾಗಿ ದಿವಸ್ಮೃತಿ ಇರತಕ್ಕಂತಹ ವರನು ಆ ಗರ್ಭಾಧಾನವನ್ನು ಮಾಡಿದಾಗ ಅದರಿಂದ ಉತ್ತಮವಾದಂತಹ ಮಕ್ಕಳು ಹುಟ್ಟುತ್ತೆ. ಆರೋಗ್ಯಕರವಾಗಿರತಕ್ಕಂತಹ, ಪುಷ್ಟಿದಾಯಕವಾದಂತಹ, ವಿಶೇಷವಾದಂತಹ ಮೇಧಾಶಕ್ತಿಯನ್ನು ಹೊಂದಿರತಕ್ಕಂತಹ, ಜೊತೆಯಲ್ಲಿ ಮುಂದೆ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಅಂಥೇಳಿ ಆ ಮೂಲಕ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗತಕ್ಕಂತಹ ಮಕ್ಕಳು ಮುಂದೆ ಬೆಳೆದುಕೊಂಡು ಹೋಗ್ತಾರೆ ಅನ್ನತಕ್ಕಂಥ ಇದೆಲ್ಲ ಹಿನ್ನೆಲೆ. ಗರ್ಭಾಧಾನವೇ ಸರಿಯಾಗಿ ಆಗದೇ ಇದ್ದರೆ ಇದೆಲ್ಲೂ ಕೂಡ ನಮಗೆ ಸಮಾಜ ಕಂಟಕರಾದಂತಹ ವ್ಯಕ್ತಿಗಳೇ ಮುಂದೆ ಅವರು ಬೆಳ್ಕೊಂಡು ಹೋಗ್ತಾರೆ. ಯಾಕೆಂದರೆ ಹುಟ್ಟಿನಲ್ಲಿ ಏನು ಬಂದಿರುತ್ತೆ ಅದು ನೀವು ಎಷ್ಟೇ ಶಿಕ್ಷಣ ಕೊಟ್ಟರೂ ಪ್ರಯೋಜನ ಇಲ್ಲ. ಆದ್ದರಿಂದ ಇದನ್ನು ನಾವು ಪ್ರಮುಖವಾಗಿ ಗಮನಿಸಿ ಸೂಕ್ತವಾದ ಸಮಯದಲ್ಲಿ ಗರ್ಭಾಧಾನವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಆದ್ದರಿಂದ ಈ ಗರ್ಭಾಧಾನಕ್ಕೆ ಕೆಲವೊಂದು ಪ್ರತಿಬಂಧಕಗಳು ಅನ್ನತಕ್ಕಂಥದ್ದು ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಆದ್ದರಿಂದ ಅಂತಹ ಪ್ರತಿಬಂಧಕಗಳು ಯಾವುದು? ನೀವು ಗರ್ಭಾಧಾನ ಸಂಸ್ಕಾರ ಎಲ್ಲವನ್ನು ನೀವು
ಮಾಡಿಬಿಡ್ತೀರ. ಆದರೆ ಆ ಗರ್ಭಾಧಾನದ ಉದ್ದೇಶ ಏನಿದೆ ಮಕ್ಕಳನ್ನು ಪಡಿತಕ್ಕಂಥದ್ದು, ಅದು ಆಗದೇ ಇರುವುದಕ್ಕೆ ಏನು ಕಾರಣ? ಕೆಲವೊಂದು ದುಷ್ಟ ನಕ್ಷತ್ರಗಳಲ್ಲಿ ಜನನ ಆಗಿದ್ದರೆ, ಜೊತೆಯಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಈ ಮಾತೃಶಾಪ ಅನ್ನತಕ್ಕಂಥದ್ದು ಇರುತ್ತೆ. ಮಾತೃಶಾಪ ಅಂದರೆ ತಾಯಿ ಕಡೆಯಿಂದ ಮಾತೃಮೂಲವಾಗಿ ಬಂದಿರತಕ್ಕಂತಹ ದೋಷಗಳು ಏನಾದರೂ ಇದ್ದರೆ ಅಂತಹ ಕುಟುಂಬದಲ್ಲಿ ಮಕ್ಕಳಾಗುವುದಿಲ್ಲ, ಸಂತಾನ ಪ್ರತಿಬಂಧಕ ದೋಷಗಳು ಅಂತೇಳಿ ಹೇಳ್ತೇವೆ. ಇನ್ನು ಕೆಲವೊಂದು ಜಾತಕಗಳಲ್ಲಿ ನೀಚನಾಗಿರತಕ್ಕಂತಹ ರವಿಯ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಗಮನಿಸಿದಾಗ, ದುರ್ಬಲನಾಗಿ ಇದ್ದಾಗ, ನೀಚರಾಗಿದ್ದಾಗ, ಪಿತೃಕಾರಕನಾದಂತಹ ರವಿಯ ಲಕ್ಷಣಗಳನ್ನು ನಾವು ನೋಡಿದಾಗ ಪಿತೃಶಾಪ ಇದ್ದರೆ ಅಂತಹ ಕುಟುಂಬದಲ್ಲಿಯೂ ಕೂಡ ಮಕ್ಕಳಾಗುವುದಿಲ್ಲ. ಹೀಗೆ ಪಿತೃಶಾಪ, ಮಾತೃಶಾಪ, ಭ್ರಾತೃಶಾಪ, ಅಣ್ಣ ತಮ್ಮಂದಿರ ಶಾಪ, ಈ ನಾಗಶಾಪ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಮಕ್ಕಳಾಗುವುದಕ್ಕೆ ಒಂದು ಪ್ರಮುಖವಾದಂತಹ ಪ್ರತಿಬಂಧಕತ್ವ ಅಂತಂದರೆ ಅದು ನಾಗದೋಷ. ಆ ನಾಗದೋಷ ಅನ್ನತಕ್ಕಂಥದ್ದು ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಗರ್ಭಧಾರಣೆ ಮತ್ತು ಗರ್ಭಗ್ರಹಣವನ್ನು ಮಾಡತಕ್ಕಂತಹ ಶಕ್ತಿ ಏನಿದೆ ಅದು ಕುಜಗ್ರಹದಿಂದ ಉಂಟಾಗತಕ್ಕಂಥದ್ದು. ಕುಜ ರಕ್ತಕಾರಕ ಮತ್ತು ಅಗ್ನಿತತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥವನು. ಯಾರ ಜಾತಕ ಅಂದರೆ ಸ್ತ್ರೀಯ ಜಾತಕದಲ್ಲಿ ಕುಜ ದುರ್ಬಲನಾಗಿ ಇದ್ದರೆ, ಕುಜ ದೋಷ ಇದ್ದರೆ ಅಂಥವರಿಗೆ ಈ ಗರ್ಭಾಧಾನ ಸಂಸ್ಕಾರ ಅನ್ನತಕ್ಕಂಥದ್ದು ಫಲ ನೀಡುವುದಿಲ್ಲ, ಅಂದರೆ ಮಕ್ಕಳಾಗುವುದಿಲ್ಲ. ಗರ್ಭವನ್ನು ಧಾರಣೆ ಮಾಡುವುದಕ್ಕೆ ಇಂತಹ ಪ್ರಮುಖವಾದಂತಹ ದೋಷಗಳು ಇದ್ದರೆ, ಅದರಲ್ಲೂ ಕುಜ ದೋಷ ಇದ್ದರೆ ಅವನು ರಕ್ತಕಾರಕ ಜೊತೆಯಲ್ಲಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂತಹ ಗ್ರಹ ಆಗಿರುವುದರಿಂದ ಕುಜ ದೋಷದ ರಾಹಿತ್ಯತೆ ಯಾರ ಜಾತಕದಲ್ಲಿ ಚೆನ್ನಾಗಿ ಇದೆಯೋ ಅಂಥವರು ಉತ್ತಮವಾದಂತಹ ಗರ್ಭಧಾರಣೆಯನ್ನು ಮಾಡಿ ಉತ್ತಮವಾದಂತಹ ಮಕ್ಕಳನ್ನು ಹೆರ್ತಾರೆ ಅಂತ. ಅದರಿಂದಲೇ ಅಂತಹ ದೋಷಗಳಿದ್ದರೆ ಈ ಗರ್ಭಾಧಾನಕ್ಕೆ ಪೂರ್ವಭಾವಿಯಾಗಿ ಅದನ್ನು ನಾವು ಪರಿಹಾರವನ್ನು ಮಾಡಿಕೊಳ್ಳಬೇಕಂದರೆ ಪೌಷ್ಟಿಕ ಕರ್ಮಗಳನ್ನು ಆಚರಿಸಿಕೊಂಡು ಅದು ಯಾವ ದೋಷಯುಕ್ತವಾದಂತಹ ಗ್ರಹ ಇರುತ್ತೋ ಆ ಗ್ರಹಕ್ಕೆ ನಾವು ಸರಿಯಾದ ಪ್ರಾರ್ಥನೆ, ಪೂಜೆ, ಹವನಗಳನ್ನು ಮಾಡಿದಾಗ ಆ ಗರ್ಭಾಧಾನ ಅನ್ನತಕ್ಕಂಥದ್ದು ಫಲಿಸುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಈ ದೋಷಗಳನ್ನು ಕೂಡ ನಾವು ಪ್ರಮುಖವಾಗಿ ಕೌಟುಂಬಿಕವಾದಂತಹ ಅಂದರೆ ಕುಟುಂಬ ಮೂಲವಾದಂತಹ ದೋಷ, ಯಾಕೆಂದರೆ ವಂಶಾಭಿವೃದ್ಧಿ ಗರ್ಭಾಧಾನದ ಪ್ರಮುಖವಾದಂತಹ ಉದ್ದೇಶ. ವಂಶಾಭಿವೃದ್ಧಿ ಆಗಬೇಕಾದರೆ ಗರ್ಭಾಧಾನ ಸಂಸ್ಕಾರ ಸರಿಯಾಗಿ ಆಗಬೇಕು. ಗರ್ಭಾಧಾನ ಸಂಸ್ಕಾರ ಫಲಿಸಬೇಕಾದರೆ ಕುಟುಂಬ ಮೂಲವಾದಂತಹ ದೋಷಗಳು, ಶಾಪಗಳು ಇರಬಾರದು. ಜಾತಕದಲ್ಲಿಯೂ ಕೂಡ ದೋಷ ರಾಹಿತ್ಯತೆ ಅನ್ನತಕ್ಕಂಥದ್ದು ಇರಬೇಕು. ಪತಿ ಪತ್ನಿಯವರು ಪರಸ್ಪರ ಹೊಂದಾಣಿಕೆ ಇರತಕ್ಕಂತಹ ನಕ್ಷತ್ರದವರು ಆದರೆ ಮಾತ್ರ ಆ ಗರ್ಭಾಧಾನ ಫಲಿಸುತ್ತೆ, ಉತ್ತಮವಾದಂತಹ ಸಂತಾನ ಉಂಟಾಗುತ್ತೆ. ಇದೆಲ್ಲ ಜ್ಯೋತಿಷ್ಯದ ವಿಚಾರ. ಇದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಗರ್ಭಾಧಾನ ಸಂಸ್ಕಾರ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಜ್ಯೋತಿಷ್ಯದ ಶಾಸ್ತ್ರದ ಅವಶ್ಯಕತೆ ಇದೆ. ಆ ಜ್ಯೋತಿಷ್ಯದ ನಾವು ಅವಲಂಬಿಸದೆ ಮುಹೂರ್ತ ಅಥವಾ ಒಳ್ಳೆಯ ಸಮಯವನ್ನು ನಾವು ಇಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಒಂದು ಧರ್ಮಶಾಸ್ತ್ರ ಅಂತ ಬಂದಾಗ ನಾವು ವೇದಾಂಗವಾದಂತಹ ಷಟ್ಶಾಸ್ತ್ರಗಳನ್ನು ಅನುಸರಿಸಲೇಬೇಕಾಗುತ್ತೆ. ಆದ್ದರಿಂದ ಈ ಕಾಲ ಅನ್ನತಕ್ಕಂಥದ್ದು ಪ್ರಮುಖವಾಗಿರುವುದರಿಂದ ಗ್ರಹಗತಿಗಳನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕು ಗರ್ಭಾಧಾನ ಸಂಸ್ಕಾರದಲ್ಲಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇನ್ನು ಈ ಗರ್ಭಾಧಾನದ ಒಂದು ಕ್ರಮ ಯಾವ ರೀತಿಯಾಗಿ ಇರಬೇಕು ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ.